ಹೊಸದುರ್ಗ ತಾಲೂಕಿನ ಮುಖ್ಯ ಹೋಬಳಿ ಕೇಂದ್ರವಾದ ಶ್ರೀರಾಂಪುರ ಗ್ರಾಮ ಪಂಚಾಯಿತಿಯ ದಲಿತ ಕೇರಿಯಲ್ಲಿ ಚರಂಡಿಗಳು ತಿಂಗಳುಗಟ್ಟಲೆ ಸ್ವಚ್ಛತೆ ಇಲ್ಲದೆ ಗಬ್ಬದ್ದು ನಾರುತ್ತಿದ್ದು ಮಲಿನ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿದ್ರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ಕಣ್ಣು ಮುಚ್ಚಿ ಕುಳಿತಿದ್ದಾರೆಂದು ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೃದ್ಧರು, ಬಾಣಂತಿಯರು ಮತ್ತು ಅತಿ ಹೆಚ್ಚು ದಲಿತ ಸಮುದಾಯದ ಮನೆಗಳಿರುವ ಈ ಪ್ರದೇಶದಲ್ಲಿ ಚರಂಡಿಗಳಲ್ಲಿ ಬೆಳೆದಿರುವ ಮುಳ್ಳುಗಂಟಿಗಳು ಹಾಗೂ ನಿಂತ ನೀರಿನ ದುರ್ನಾತದಿಂದಾಗಿ ಡೆಂಗಿ, ಮಲೇರಿಯಾ ಮತ್ತು ವಾಂತಿ ಭೇದಿಯಂತಹ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ನಿವಾಸಿಗಳು ಹೈರಾಣಾಗಿದ್ದಾರೆ. ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗೆ ಕೋಟ್ಯಾಂತರ ಹಣ ಬಿಡುಗಡೆ ಮಾಡುತ್ತಿದ್ದರೂ ಸಾರ್ವಜನಿಕರ ತೆರಿಗೆ ಹಣ ಎಲ್ಲಿ ಪೋಲಾಗುತ್ತಿದೆ ಎಂಬ ಪ್ರಶ್ನೆ ಮೂಡಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಚರಂಡಿಗಳನ್ನ ಸ್ವಚ್ಛಗೊಳಿಸಿ ದಲಿತರ ಸುಗಮ ಜೀವನಕ್ಕೆ ಅನುವು ಮಾಡಿಕೊಡುತ್ತಾರೆ. ಕಾದು ನೋಡಬೇಕಿದೆ. ಆಸ್ಪತ್ರೆಗೆ ಕೂಲಿ ಮಾಡೋದು ಆಸ್ಪತ್ರೆಗೆ ಇಟ್ಕೋದು ಹಣ ಬರ ಯಾವ್ದು ಅಧಿಕಾರಿಗಳು ಯಾರು ಬಂದು ನೋಡಿ ಗೊತ್ತಿಲ್ಲ ನಮ್ಗೆ ನೋಡಲ್ಲ MLA ಗೊತ್ತಲ್ಲ, MP ಗೊತ್ತಲ್ಲ, ಯಾರು ಗೊತ್ತಿಲ್ಲ. ಇದು ಎಷ್ಟು ವರ್ಷದಿಂದ ಹಿಂಗೆ ಐತೆ ಚರಂಡಿ? ಐತಿಗಲ್ಲ ಈಗ ವರ್ಷ 2 ವರ್ಷದಿಂದ ಹಿಂಗ ಐತಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರೇ ರಾಧ. ಕಳ್ಳೆಲ್ಲ ಕಡಿತದೆ, ಮಕ್ಕಳು ಮರಿಗೆ ಜರ, ಕಾಯಿಲೆ, ಕೆಮ್ಮು, ನೆಗಡೆ ಎಲ್ಲ ಆಗಿತ್ತು. ಇದು ಅಚ್ಚುಕಟ್ಟು ಮಾಡಕ್ ಹೇಳ್ರಿ. ಸರಿ, ನಿಮ್ಮ ಹೆಸರು?